ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ಸಂಗೊಳ್ಳಿ ರಾಯಣ್ಣ ಅವರು 19ನೇ ಶತಮಾನದ ಕ್ರಾಂತಿಕಾರರಾಗಿದ್ದರು. ಅವರು 1798ರಲ್ಲಿ ಬೆಳಗಾವಿ ಜಿಲ್ಲೆಯ ಸಂಗೊಳ್ಳಿಯಲ್ಲಿ ಜನಿಸಿದರು. ರಾಯಣ್ಣ ಅವರು ಕಿತ್ತೂರು ರಾಜ್ಯದ ಸೇನೆಯ ನಾಯಕರಾಗಿದ್ದರು ಮತ್ತು ಕಿತ್ತೂರಿನ ರಾಣಿ ಚೆನ್ನಮ್ಮ ಅವರ ನಿಷ್ಠಾವಂತ ಯೋಧರಾಗಿ ಪಾತ್ರವಹಿಸಿದ್ದರು. ರಾಣಿ ಚೆನ್ನಮ್ಮ ಬಂಧನಕ್ಕೊಳಗಾದ ಬಳಿಕವೂ ರಾಯಣ್ಣ ತಮ್ಮ ಹೋರಾಟವನ್ನು ಮುಂದುವರೆಸಿದರು. ಅವರು ಹಳ್ಳಿಗಳ ಜನರನ್ನು ಸಂಘಟಿಸಿ ದಂಡುಗಾಳಿಯಾಗಿ ಬ್ರಿಟಿಷ್ ವಿರುದ್ಧ ಲೂಟಿ, ದಾಳಿ ಹಾಗೂ ನಾಶಕಾರ್ಯಗಳನ್ನು ನಡೆಸುತ್ತಿದ್ದರು. ಈ ಮೂಲಕ ಅವರು ಬ್ರಿಟಿಷ್ ಆಡಳಿತದ ಬ್ರಿಟಿಷ್ ಅಧಿಕಾರಿಗಳಿಗೆ ರಾಯಣ್ಣ ತೀವ್ರ ತಲೆನೋವಾಗಿ ಪರಿಣಮಿಸಿದರು. ಕೊನೆಗೆ ಅವರ ಬಗ್ಗೆ ಮಾಹಿತಿ ನೀಡಿದ ವ್ಯಕ್ತಿಯ ಮೂಲಕ ರಾಯಣ್ಣ ಬಂಧನಕ್ಕೊಳಗಾದರು. 1831ರಲ್ಲಿ ರಾಯಣ್ಣ ಅವರನ್ನು ಧಾರವಾಡ ಜಿಲ್ಲೆಯ ನಂದಗಡದಲ್ಲಿ ಬೋರ್ಡನ ಜಾಗದಲ್ಲಿ ಫಾಸಿಗೇರಿಸಲಾಗಿತ್ತು. ಅವರ ಧೈರ್ಯ ಮತ್ತು ದೇಶಪ್ರೇಮ ಇಂದಿಗೂ ಸ್ಮರಣೀಯ.